ಮಾಧವಪುರ ಎಂಬ ಹಳ್ಳಿಯಲ್ಲಿ ಮೋಹನ್ ಎಂಬ ಬಡ ರೈತ ತನ್ನ ವಯಸ್ಸಾದ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಅವನ ಬಳಿ ಒಂದು ಸಣ್ಣ ಜಮೀನಿತ್ತು, ಆದರೆ ಅದು ಸಂಪೂರ್ಣವಾಗಿ ಬಂಜರು ಭೂಮಿಯಾಗಿತ್ತು. ಅದರಲ್ಲಿ ಏನು ಬೆಳೆಯುತ್ತಿರಲಿಲ್ಲ. ಆದರೂ ಮೋಹನ್ ಹಗಲಿರುಳು ಆ ನೆಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಮೋಹನ್ ತುಂಬಾ ಪರಿಶ್ರಮಿ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ. ಅವನಿಗೆ ತನ್ನ ಮೇಲೆ ಅಚಲವಾದ ಆತ್ಮವಿಶ್ವಾಸವಿತ್ತು. ಅವನು ಯಾವುದೇ ಪರಿಸ್ಥಿತಿಗಾಗಲಿ ಅಥವಾ ಜನರ ಮಾತುಗಳಿಗಾಗಲಿ ಎದೆಗುಂದುತ್ತಿರಲಿಲ್ಲ. ಪ್ರತಿದಿನ ಸೂರ್ಯ ಮೂಡುವ ಮುನ್ನವೇ ಅದೇ ಆತ್ಮವಿಶ್ವಾಸದಿಂದ ಎದ್ದು ತನ್ನ ಬಂಜರು ಭೂಮಿಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ. ತನ್ನ ಕನಸಿನ ಹಸಿರು ಆ ಮಣ್ಣಿನಲ್ಲಿ ಅಡಗಿದೆ ಮತ್ತು ಒಂದು ದಿನ ಈ ಮಣ್ಣು ಚಿನ್ನದಂತಹ ಬೆಳೆಯನ್ನು ಕೊಟ್ಟು ತನ್ನ ಶ್ರಮಕ್ಕೆ ಖಂಡಿತ ಪ್ರತಿಫಲ ನೀಡುತ್ತದೆ ಎಂಬ ನಂಬಿಕೆ ಅವನಿಗಿತ್ತು. ಒಂದು ದಿನ ಅವನ ತಾಯಿ, ಮೋಹನ್, ನಾನು ಜಮೀನ್ದಾರರ ಬಳಿ ಮಾತನಾಡಿದ್ದೇನೆ. ಅವರು ನಿನಗೆ ತಮ್ಮ ಬಳಿ ಕೆಲಸ ಕೊಡಲು ಒಪ್ಪಿದ್ದಾರೆ. ನೀನು ಒಂದು ಬಾರಿ ಹೋಗಿ ಅವರ ಜೊತೆ ಮಾತನಾಡು. ನಮ್ಮಿಂದ ಈ ಬಂಜರು ಭೂಮಿಯನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಅಲ್ಲಿ ಕೆಲಸ ಮಾಡಿಯಾದರೂ ನೀನು ನಿನ್ನ ಜೀವನ ನಡೆಸಬಹುದು. ನನಗೆ ನಿನ್ನ ಬಗ್ಗೆ ಚಿಂತೆಯಾಗಿದೆ. ಅದಕ್ಕಾಗಿಯೇ ನಾನು ಈ ನಿರ್ಧಾರ ತಗೊಂಡೆ. ಹೋಗಿ ಮಾತನಾಡು, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದಳು. ಆದರೆ ಮೋಹನ್ ತಾಯಿಗೆ, ಅಮ್ಮ, ನೀನು ಯಾಕೆ ಅವರ ಬಳಿ ಮಾತನಾಡಿದೆ? ನಾನು ಅಲ್ಲಿಗೆ ಹೋಗುವುದಿಲ್ಲ. ನಮಗೆ ನಮ್ಮದೇ ಆದ ಜಮೀನಿರುವಾಗ ನಾನು ಬೇರೆಯವರ ಬಳಿ ಯಾಕೆ ಕೆಲಸ ಮಾಡಲಿ? ನಾನು ಬಡವನಾಗಿರಬಹುದು, ಆದರೆ ಸ್ವಾಭಿಮಾನಿ. ನಾನು ಈ ಮಣ್ಣಿನಲ್ಲೇ ಬೆಳೆದವನು. ಇದರಲ್ಲೇ ನನ್ನ ಬೆವರನ್ನು ಹರಿಸುತ್ತೇನೆ. ಎಷ್ಟೇ ಕಷ್ಟ ಬಂದರೂ ನಾನು ನನ್ನದೇ ನೆಲದಲ್ಲಿ ಕಷ್ಟಪಡುತ್ತೇನೆ. ಬೇರೆಯವರ ಕೈಕೆಳಗೆ ಕೆಲಸ ಮಾಡುವುದಿಲ್ಲ ಎಂದು ತಾಯಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದನು. ಆಗ ತಾಯಿ, ಆದರೆ ಮೋಹನ್, ಆ ಬಂಜರು ಭೂಮಿಯಲ್ಲಿ ನೀನು ಏನು ತಾನೇ ಬೆಳೆಯಲು ಸಾಧ್ಯ? ಆ ನೆಲ ಈಗ ಸಂಪೂರ್ಣವಾಗಿ ಹಾಳಾಗಿದೆ. ಅದರಲ್ಲಿ ತೇವಾಂಶವೂ ಇಲ್ಲ, ಸತ್ವವೂ ಇಲ್ಲ. ಆ ಜಮೀನನ್ನು ಸರಿಪಡಿಸುವ ನಿನಗೆ ಧೈರ್ಯವಿದೆ ನಿಜ, ಆದರೆ ಕೇವಲ ಧೈರ್ಯದಿಂದ ಹೊಟ್ಟೆ ತುಂಬುವುದಿಲ್ಲ. ನನ್ನ ಮಾತು ಕೇಳು. ಆ ಜಮೀನ್ದಾರು ಕನಿಷ್ಠ ನಿನಗೆ ದಿನದ ಊಟಕ್ಕಾದರೂ ಹಣ ಕೊಡುತ್ತಾರೆ. ನಿನ್ನ ಹಠ ಬಿಟ್ಟು ಬಿಡು ಮಗನೇ. ನೀನು ಸುಸ್ತಾಗುತ್ತೀಯೇ ಹೊರತು ಆ ಜಮೀನು ನಿನಗೆ ಏನನ್ನು ಕೊಡುವುದಿಲ್ಲ ಎಂದು ಬೇಸರದಿಂದ ನುಡಿದಳು. ಅದಕ್ಕೆ ಮೋಹನ್ ನಗುತ್ತಾ, ಅಮ್ಮ, ನೀನು ಸುಮ್ಮನೆ ಚಿಂತೆ ಮಾಡುತ್ತಿದ್ದೀಯಾ? ನೋಡು, ಒಂದು ದಿನ ನಾನು ಇದೇ ಜಮೀನಿನಿಂದ ಚಿನ್ನವನ್ನು, ಉತ್ತಮ ಬೆಳೆಯನ್ನು ತೆಗೆಯುತ್ತೇನೆ. ಈ ಜಮೀನೇ ನಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ ಎಂದನು. ಮೋಹನ್ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ಅಲ್ಲಿಗೆ ಮಂಗೇಶ್ ಎಂಬ ಹಳ್ಳಿಯ ವ್ಯಕ್ತಿಯೊಬ್ಬ ಬಂದನು. ಅವನು ಮೋಹನ್ನನ್ನು ನೋಡಿ, ಮೋಹನ್ ಬಾಯ್, ನಿನ್ನ ಧೈರ್ಯವನ್ನು ಮೆಚ್ಚಬೇಕು. ನೀನು ಮತ್ತೆ ಈ ಬಂಜರು ಭೂಮಿಯಲ್ಲಿ ಕಷ್ಟಪಡುತ್ತಿದ್ದೀಯಾ ಎಂದನು. ಮೋಹನ್ ಅದಕ್ಕೆ, ಹೌದು ಮಂಗೇಶ್ ಬಾಯ್, ಈಗ ಏನು ಮಾಡುವುದು? ಈ ಭೂಮಿ ನಮ್ಮಿಂದ ಹೆಚ್ಚು ಶ್ರಮವನ್ನು ನಿರೀಕ್ಷಿಸುತ್ತಿದೆ. ಭೂಮಿ ತಾಯಿ ನಮಗೆ ತಾಯಿಯ ಸಮಾನ. ಅವಳು ಹೇಗೆ ಬಯಸುತ್ತಾಳೋ ಹಾಗೆ ನಾವು ಮಾಡಬೇಕು. ಕೆಲವೊಮ್ಮೆ ಅವಳು ಕಠಿಣವಾಗುತ್ತಾಳೆ, ಕೆಲವೊಮ್ಮೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುತ್ತಾಳೆ. ಕೆಲವೊಮ್ಮೆ ಬೀಜಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡರೆ ಮತ್ತೆ ಕೆಲವೊಮ್ಮೆ ಅದಕ್ಕೆ ಜೀವ ನೀಡುತ್ತಾಳೆ. ನಾವು ಅವಳ ಮಕ್ಕಳು. ಅವಳ ಪ್ರತಿಯೊಂದು ರೂಪವನ್ನು ಒಪ್ಪಿಕೊಳ್ಳಬೇಕು. ಕಷ್ಟವಾಗುತ್ತದೆ ನಿಜ, ಆದರೆ ಈ ಮಣ್ಣಿನ ಸುಗಂಧ ಬಂದಾಗ ನಮ್ಮ ಎಲ್ಲಾ ಆಯಾಸ ದೂರವಾಗುತ್ತದೆ. ಈ ತಾಯಿ ನಮ್ಮನ್ನು ಖಾಲಿ ಕೈಯಲ್ಲಿ ಕಳುಹಿಸುವುದಿಲ್ಲ ಎಂಬ ಭರವಸೆ ನನಗಿದೆ. ಇನ್ನಷ್ಟು ತಾಳ್ಮೆ ಮತ್ತು ನಂಬಿಕೆ ಬೇಕಷ್ಟೇ ಎಂದನು. ಅದಕ್ಕೆ ಮಂಗೇಶ್ ನಗುತ್ತಾ, ನಿನ್ನಂತಹ ಮೂರ್ಖನನ್ನು ನಾನು ಎಲ್ಲೂ ನೋಡಿಲ್ಲ ಮೋಹನ್ ಬಾಯ್. ಜಗತ್ತು ಎಲ್ಲೋ ತಲುಪಿದೆ, ಆದರೆ ನೀನು ಇನ್ನೂ ಈ ಬಂಜರು ಭೂಮಿಯನ್ನೇ ನಂಬಿ ಕುಳಿತಿದ್ದೀಯಾ ಎಂದು ಹೇಳಿ ಹೊರಟು ಹೋದನು. ಮೋಹನ್ ಅವನ ಮಾತುಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ತನ್ನ ಮನೆಗೆ ಮರಳಿದನು. ಮಧ್ಯಾಹ್ನ ಅವನು ಮನೆಗೆ ಬಂದಾಗ ತಾಯಿ ಒಲೆಯ ಮುಂದೆ ಸುಮ್ಮನೆ ಕುಳಿತಿರುವುದನ್ನು ಕಂಡನು. ಮೋಹನ್, ಏನಾಯಿತು ಅಮ್ಮ? ಯಾಕೆ ಹೀಗೆ ಕುಳಿತಿದ್ದೀಯಾ? ಅಡುಗೆ ಯಾಕೆ ಮಾಡಿಲ್ಲ ಎಂದು ಕೇಳಿದನು. ತಾಯಿ ಬೇಸರದಿಂದ, ಮಗನೇ, ಒಲೆ ಉರಿಸಲು ಮನೆಯಲ್ಲಿ ಕಟ್ಟಿಗೆಗಳೇ ಇಲ್ಲ. ಕಟ್ಟಿಗೆ ಇಲ್ಲದೆ ಅಡುಗೆ ಹೇಗೆ ಮಾಡುವುದು ಎಂದಳು. ಆಗ ಮೋಹನ್, ಅಷ್ಟೇ ತಾನೇ ಅಮ್ಮ,